ಎಲ್ಲರಿಗೂ ನಮಸ್ಕಾರ. ನಾನು ಶ್ರೀಮತಿ ಶರಣಮ್ಮ ನಾರಾಯಣ ಪೇಟ್ಕರ್, ಸಹ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ಕಪ್ಪರ್ಗಾಂವ್. ಮಾತೆಂಬ ಜ್ಯೋತಿರ್ಲಿಂಗ ವೇದಿಕೆಯ ಎಲ್ಲ ಗುರು ವೃಂದದವರಿಗೂ ಕೂಡ ನನ್ನ ಹೃದಯ ಸ್ಪರ್ಶಿ ನಮನಗಳು. ನಾನು ಇಂದು ನೆಮ್ಮದಿಯ ಜೀವನ ಈ ವಿಷಯ ಕುರಿತು ಒಂದೆರಡು ಮಾತನಾಡಲು ಬಯಸ್ತಾ ಇದ್ದೇನೆ. ಬಂಧುಗಳೇ, ಭಗವಂತ ಎಲ್ಲರಿಗೂ ಎಲ್ಲ ಕೊಟ್ಟಿದ್ದಾನೆ. ಆದರೂ ಕೂಡ ಅದನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿಕೊಂಡು ಜೀವನವನ್ನು ಯಾವ ರೀತಿಯಾಗಿ ನಿರ್ವಹಣೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಕೈಯಲ್ಲೇ ಇದೆ. ಡಿ ವಿ ಜಿಯವರು ಒಂದು ಮಾತಾಡ್ತಾರೆ ನೋಡ್ರಿ, ಇರುವ ಭಾಗ್ಯವನ್ನೆನೆದು ಬಾರನೆಂಬುದನ್ನು ಬಿಡು, ಹರುಷಕ್ಕಿದೆ ದಾರಿ ಅಂತ. ಎಷ್ಟು ಅದ್ಭುತವಾದಂಥ ಸಾಲುಗಳಿವು. ನಿಜವಾಗ್ಲೂ ಭಗವಂತ ಈಗ ಸಹಜವಾಗಿ ಹೆಣ್ಣುಮಕ್ಕಳು ಗಂಡು ಮಕ್ಕಳು ಒಂದು ಕುಟುಂಬದ ಒಂದು ರಥವನ್ನು ಎಳಿಬೇಕಾದ್ರೆ ಸರಿ ಸಮಾನವಾಗಿ ಕೆಲಸ ಮಾಡ್ಲಿಕ್ಕತ್ತಾರೆ. ಯಾರಿಗೂ ಕೂಡ ನಾವು ಬಡವರು ಅಂತ ಹೇಳ್ತಾ ಇದ್ದೀವಲ್ಲ, ಉಣ್ಣಕ್ಕೆ ಆಗ್ಲಾರ್ದಂಥ ಪರಿಸ್ಥಿತಿ ಇಂದಿನ ಕಾಲದಲ್ಲಿ ಯಾರಿಗೂ ಇಲ್ಲ. ಸಾಕಷ್ಟು ಹಣ ಅದ, ಊಟ ಮಾಡ್ಲಿಕ್ಕೆ, ಉಡ್ಲಿಕ್ಕೆ, ತೊಡಲಿಕ್ಕೆ, ಎಂಜಾಯ್ ಮಾಡ್ಲಿಕ್ಕೆ, ಅದ್ರ ಜೊತೆಗೆ ಕೂಡಿಡ್ಲಿಕ್ಕೂ ಕೂಡ ಸಾಕಷ್ಟು ಹಣ ಅದ ನಂಬಲ್ಲಿ. ಆದರೂ ಕೂಡ ನೆಮ್ಮದಿ ಅಂತಕ್ಕಂಥದ್ದು ಹುಡುಕಾಡುವಂಥ ವಿಷಯ ಆಗ್ಬಿಟ್ಟದು. ಅದಕ್ಕೋಸ್ಕರವಾಗಿ ನಾವು ಇರುವಂಥದ್ದನ್ನು ಬಳಕೆ ಮಾಡಿಕೊಂಡು ತೃಪ್ತಿಯಾದಂಥ ಜೀವನವನ್ನು ಮಾಡಬೇಕು. ಇಬ್ಬರು ಗಂಡ ಹೆಂಡತಿ ಇರ್ತಾರೆ, ಎಂಥ ಅನ್ಯೋನ್ಯವಾದಂಥ ಜೀವನ ಇರ್ತದವ್ರಿಗಂದ್ರೆ ಕಡು ಬಡವರವರು. ಹೊಟ್ಟೆ ತುಂಬ ಊಟ ಮಾಡ್ಲಿಕ್ಕೆ ಆಗ್ಲಾರ್ದಂಥ ಪರಿಸ್ಥಿತಿ ಇರ್ತದೆ. ಆದ್ರೂ ಕೂಡ ಅತಿ ಆತ್ಮೀಯತೆ, ಅತಿ ಪ್ರೀತಿ ವಾತ್ಸಲ್ಯ ಅವರಿಬ್ಬರು ಮಧ್ಯದಲ್ಲಿರ್ತಾರೆ. ದಿನ ಬೆಳಗಾದ್ರೆ ಮನೇಲಿ ಇರುವಂಥ ವಸ್ತುಗಳಿಂದಲೇ ಅಲ್ಪ ಸ್ವಲ್ಪ ಅಡುಗೆ ಮಾಡಿಕೊಂಡು ಅರೆ ಹೊಟ್ಟೆ ಊಟ ಮಾಡಿ ಹೊಲಕ್ಕೆ ಹೋಗ್ತಾ ಇರ್ತಾರೆ. ಹೊಲದಲ್ಲಿಯೂ ಕೂಡ ಜೊತೆಯಾಗಿ ಕೆಲಸ ಮಾಡಿ ಮತ್ತೆ ಮನೆಗೆ ಬರ್ತಿರ್ತಾರೆ. ಅತಿ ಒಂದು ಇನ್ನೊಬ್ಬರು ನೋಡಿದ್ರೆ ಹೊಟ್ಟೆ ಕಿಚ್ಚು ಪಡುವಂಥ ಒಂದು ಸುಖದ ಸಂಸಾರ ಅವ್ರದ್ದಾಗಿರ್ತದೆ. ಹಿಂಗೆ ಕಾಲ ಕಳೆದಾಗ ಒಂದು ದಿವಸ ಹೊಲದಲ್ಲಿ ಅವರಿಗೆ ನಿಧಿ ಅಂತ ಹೇಳ್ತಾರೆ ನೋಡ್ರಿ, ಗಂಟು ಅಂತ ಹೇಳ್ತಾರೆ ನಮ್ಮ ಹಳ್ಳಿ ಭಾಷೆಯಲ್ಲಿ. ಆ ಗಂಟು ಸಿಕ್ಕಿಬಿಡ್ತದೆ. ಆ ಗಂಟು ಅಂದ್ರೆ ಒಂದು ಹಾಂಡೆ ಸಿಕ್ಕಿರ್ತದೆ. ಹೊಲ ಆಗಿರುವಂಥ ಸಂದರ್ಭದಲ್ಲಿ ಆ ಹಾಂಡೆ ತೆಗೆದು ನೋಡಿದಾಗ 99 ಬಂಗಾರದ ನಾಣ್ಯಗಳಿದ್ದಿರ್ತಾವೆ. ಎಂಥ ಖುಷಿ ಆಗ್ಬಿಡ್ತದೆ ಗಂಡ ಹೆಂಡತಿಗೆ. ನಮ್ಮಲ್ಲಿ ಊಟಕ್ಕೆ ಗತಿ ಇರಲಿಲ್ಲ, ಹರಕು ಬಟ್ಟೆಯನ್ನು ಹಾಕೊಳ್ತಿದ್ವಿ. ಆದ್ರೆ 99 ಬಂಗಾರದ ನಾಣ್ಯಗಳು ಸಿಕ್ಕುವಲ್ಲ, ಇದರಿಂದ ನಮ್ಮ ಜೀವನವನ್ನು ನಾವು ಕನಸು ಕಂಡಂಗೆ ಬದುಕಬಹುದಲ್ಲ ಅಂಥೇಳಿ ಒಂದು ಕ್ಷಣ ವಿಚಾರ ಮಾಡ್ತಾರೆ. ಮತ್ತು ಸ್ವಲ್ಪ ತಾದ ಬಳಿಕ ಅವರಲ್ಲಿ ಮನುಷ್ಯನಿಗೆ ಈ ಒಂದು ದುರಾಸೆ ಅಂತಾರಲ್ಲ, ಆ ದುರಾಸೆ ಬಂದು ಗಂಡ ಏನು ಹೇಳ್ತಾನೆ, 99 ಬಂಗಾರದ ನಾಣ್ಯ ಅವಲ್ಲ, ನಾನು ಇನ್ನೂ ಕಷ್ಟಪಟ್ಟು ದುಡಿದು ಈ 99 ನಾಣ್ಯಗಳನ್ನು 100 ನಾಣ್ಯ ಮಾಡೋಣ ಅಂತೇಳಿ ಹೇಳ್ಬಿಡ್ತಾನೆ. ಹೆಣ್ತಿನೂ ಕೂಡ ಹೌದಲ್ಲ, ನಾವು ಶ್ರೀಮಂತರಾಗೋಣ ಅಂತೇಳಿ ಆ ಒಂದು ಸುಖ ಸಂಸಾರವನ್ನು ಬಿಟ್ಟು ಹಳ್ಳಿಯಿಂದ ಪಟ್ಟಣಕ್ಕೆ ಹೋಗ್ಬಿಡ್ತಾನವ. ನಾ ಇನ್ನೊಂದು ಬಂಗಾರದ ನಾಣ್ಯ ಗಳಿಸ್ಕೊಂಡು ಬರ್ತೀನಿ, ನಾ ಬರತನ ಈ ನಾಣ್ಯಗಳನ್ನು ನೀ ಜೋಪಾನ ಗಿಡನ್. ಸುಮಾರು 6 ತಿಂಗಳ ಕಾಲ ಹೊಟ್ಟೆ ತುಂಬ ಊಟ ಮಾಡ್ಲಾರ್ದಂಗೆ ಹಗಲು ರಾತ್ರಿ ಅನ್ಲಾರ್ದೆ ದುಡಿಲಿಕ್ಕೆ ಆರಂಭ ಮಾಡ್ತಾನಂತ. ಆ ಹೆಂಡತಿ ಗಂಡನ ಹಾದಿ ನೋಡಿ ನನ್ನ ಗಂಡ ನನಗೆ ಭಾಳ ಜೀವ ಮಾಡ್ತಾನೆ, ನನಗೆ ಯಾವತ್ತೂ ಬೈದವನೇ ಅಲ್ಲ, ಇದರಲ್ಲೊಂದು 10 ನಾಣ್ಯಗಳನ್ನು ಬಳಕೆ ಮಾಡಿಕೊಂಡು ಸೀರೆ ಒಡವೆ ನನಗೆ ಬೇಕಾದಂಥ ವಸ್ತುಗಳನ್ನು ತೊಗೊಂಡ್ರಾಯ್ತು ಅಂಥೇಳಿ ಆಕೆ ತೊಗೊಂಡು ಒಂಥರ ಖುಷಿ ಪಡ್ತಾಳೆ. 6 ತಿಂಗಳಾದ ಬಳಿಕ ಗಂಡ ಬಂದುಬಿಡ್ತಾನ. ಹೆಂಡತಿ ಪ್ರತಿನಿತ್ಯ ಬಾಕ್ಲಲ್ಲಿ ನಿಂತು ನನ್ನ ಗಂಡ ಬರಲಿಲ್ಲ ಅಂಥೇಳಿ ಹಾದಿ ಕಾಯ್ತಿರ್ತಾಳೆ. ಬಂದವನೇ ಹೆಂಡತಿಯನ್ನು ಮಾತಾಡಿಸ್ಲಾರ್ದೆ ಮೊದಲು ಹೋಗಿ ಆ ಒಂದು ಹಾಂಡೆ ತೆಗೆದು ಆ ನಾಣ್ಯಗಳನ್ನು ಎಣಿಸ್ಲಿಕ್ಕೆ ಆರಂಭ ಮಾಡ್ತಾನೆ. 99 ಇರೋದು 89 ಆಗಿರ್ತದಲ್ಲಿ. ಇಂಥ ಗಾಬರಿ ಆಗ್ಬಿಡ್ತದವನಿಗೆ. ಹೆಂಡತಿ ಕರಿತಾನೆ, ಎಲ್ಲೋದು ಇನ್ನ 10 ನಾಣ್ಯಗಳಂದಾಗ, ಇಲ್ರಿ ನಾವಂತೂ ಶ್ರೀಮಂತಿಕೆ ಕಂಡೇ ಇರಲಿಲ್ಲ, ಅದಕ್ಕೋಸ್ಕರವಾಗಿ ನೋಡ್ರಿ ನಾ ಹೊಸ ಸೀರೆ ತಂದೀನಿ, ಮನೆಗಿಂತವೆಲ್ಲ ಸಾಮಾನು ತಂದೀನಿ. ಆಕೆ ಇನ್ನ ಮಾತೇ ಕಂಪ್ಲೀಟ್ ಮಾಡಿರಂಗಿಲ್ಲ, ಕಪಾಳಕ್ಕೊಂದು ಜೋರಾಗಿ ಬಾರಿಸ್ಬಿಡ್ತಾನೆ. ಹೆಂಡತಿಗೆ ಭಾಳ ಬೇಜಾರಾಗ್ಬಿಡ್ತದೆ. ಆ ಬಡವರಿದ್ದಾಗೆ ನಾವು ಚಲೋ ಇದ್ದೇವಲ್ಲ, ನನ್ನ ಗಂಡ ಅದು ಎಷ್ಟು ಪ್ರೀತಿ ಮಾಡ್ತಿದ್ದೆ ನನಗೆ, ಇಷ್ಟು ಹಣ ಬಂದು ಎದಕ್ಕೆ ಬಂತು ನಮಗೆ. ಅವರಲ್ಲಿ ಆ 10 ನಾಣ್ಯಗಳಿಗೋಸ್ಕರ ಎಷ್ಟು ವಿರಸ ಆಗ್ಬಿಡ್ತದಂದ್ರೆ ಇಬ್ಬರು ಬೇರೆ ಆಗ್ಬಿಡ್ತಾರೆ. ಗಂಡ ಹೆಂಡತಿ ಬೇರೆ ಆಗಿ ಸಂಸಾರ ಒಡೆದು ತುಂಡಾಗಿ ಇರುವಂಥ ಅಲ್ಪ ಸ್ವಲ್ಪ ನೆಮ್ಮದಿನೂ ಕೂಡ ಹಾಳಾಗಿ ಹೋಗ್ಬಿಡ್ತದೆ. ಸ್ವಲ್ಪ ದಿನ ಆದ ಬಳಿಕ ಕುಂತು ವಿಚಾರ ಮಾಡ್ತಾರೆ ಅವರು, ಈ ಹಣ ಎದಕ್ಕೆ ಬೇಕು, ಈ ಬಂಗಾರದ ನಾಣ್ಯಗಳು ತೊಗೊಂಡು ಏನು ಮಾಡಮ್ಮೆ. ಆ ಬಡತನದಲ್ಲಿಯೂ ಕೂಡ ಬಂಗಾರದಂಥ ಜೀವನ ನಮ್ದು ಇತ್ತಲ್ಲ, ನಾವು ಅದಕ್ಕೋಸ್ಕರವಾಗಿ ಬಡದಾಡಿ ನಮ್ಮ ನೆಮ್ಮದಿ ಹಾಳು ಮಾಡ್ತಾ ಇತ್ತು. ಆತ್ಮೀಯರೇ, ಒಂದು ಅರ್ಥ ಮಾಡ್ಕೊಳ್ಬೇಕು, ಆ ಭಗವಂತ ಎಲ್ಲ ಕೊಟ್ಟಿರ್ತಾನೆ. ಒಂದು ಹಿಂದಿಯಲ್ಲಿ ಒಂದು ಪ್ರವಾರ್ಭ ಹೇಳ್ತಾರೆ ಯಾವಾಗಲೂ ಕೂಡ, ವಕ್ತ್ ಸೇ ಪೆಹ್ಲೆ
ಕಿಸ್ಮತ್ ಸೇ ಜಾದಾ ಕಬಿ ಕಿಸಿಕೋ ಕುಚ್ ನಾ ಮಿಲಾ ಹೇ ಕುಚ್ ನಾ ಮಿಲೇಗ. ಅದಕ್ಕೋಸ್ಕರವಾಗಿ ಇದ್ದಂಥದ್ರಲ್ಲಿ ಅದನ್ನು ಬಳಕೆ ಮಾಡಿಕೊಂಡು ಇರುವಂಥ ಒಂದೇ ಜೀವನವನ್ನು ಸುಖವಾಗಿ ಅನುಭವಿಸ್ಬೇಕು ಅಂತ ಹೇಳ್ತಾ ಈ ವೇದಿಕೆಯಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೆ.